ಸೊ ಫೈನಲಿ ಗೈಸ್ ನಾನಂತೂ ತುಂಬ ಖುಷಿಯಾಗಿ ಬಿಟ್ಟಿದ್ದೀನಪ್ಪ. ಏನಕ್ಕಪ್ಪ ಅಂತಂದರೆ ನಮ್ಮೊಂದು ಚಾನಲಲ್ಲಿ 1,000 ಸಬ್ಸ್ಕ್ರೈಬರ್ಸು 4,000 ವಾಚ್ ಅವರ್ಸು ಕಂಪ್ಲೀಟ್ ಆಗಿದ್ದಾರೆ. ಓಕೆನಾ. ಸೊ ಇವಾಗ ನಾವು ನಮ್ಮೊಂದು ಚಾನಲ್ನ ಮೊನೆಟೈಸೇಷನ್ಗೆ ಅಪ್ಲೈ ಮಾಡ್ತಾ ಇದ್ದೀನಿ. ನಿಮ್ಮ ಕಣ್ಣು ಮುಂದೆ ಎಲ್ಲ ಮಾಡ್ತಾ ಇದ್ದೀನಿ ಗೈಸ್. ಓಕೆನಾ. ಸೊ ನೀವು ಕೂಡ ಅಷ್ಟೇ ಯೂಟ್ಯೂಬಲ್ಲಿ ಇದ್ದೀರಿ ಅಂತಂದರೆ ಸಾಕು. ಯೂಟ್ಯೂಬಲ್ಲಿ 1,000 ಸಬ್ಸ್ಕ್ರೈಬರ್ಸು 4,000 ವಾಚ್ ಟೈಮ್ ಇರೋದು ಕಂಪ್ಲೀಟ್ ಆಗಿದ ನಂತರ ಕೂಡ ನೀವು ಆಮೇಲೆ ಈ ಒಂದು ವಿಡಿಯೋನ ನೋಡಲೇಬೇಕಾಗುತ್ತೆ. ಏನಕ್ಕಪ್ಪ ಅಂತಂದ್ರೆ ನೀವು ಕಂಪ್ಲೀಟ್ ಅನ್ನೋದು ಮಾಡ್ಕೊಂಡ್ಬಿಡ್ತೀರ. ಕಂಪ್ಲೀಟ್ ಮಾಡ್ಕೊಳ್ಳಿ ನಂತರ ನೀವು ಅಪ್ಲೈ ಮಾಡಬೇಕಾಗುತ್ತೆ ಮೊನೆಟೈಸೇಷನ್ಗೆ. ಓಕೆನಾ. ನಿಮ್ಗೆ ಯಾವ ಥರ ಅಪ್ಲೈ ಮಾಡೋದು ಬಂದಿಲ್ಲ ಅಂತಂದರೆ ಇವತ್ತಿನ ದಿನ ಈ ಒಂದು ವಿಡಿಯೋನ ಕಂಪ್ಲೀಟಾಗಿ ನೋಡಿ ಯಾವ ಥರ ಮೊನೆಟೈಸೇಷನ್ಗೆ ಅಪ್ಲೈ ಮಾಡ್ತಾನೆ ಅನ್ನೋದ್ರು ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಆ್ಯಂಡ್ ನಿಮ್ಮ ಸಪೋರ್ಟಿಂದ ಇವತ್ತಿನ ದಿನ ನಮ್ಮೊಂದು ಚಾನಲಲ್ಲಿ ಕಂಪ್ಲೀಟ್ ಆಗಿದೆ. ಫಸ್ಟು ನಾವು ಮೊನೆಟೈಸೇಷನ್ಗೆ ಅಪ್ಲೈ ಅನ್ನೋದು ಮಾಡೋಣ ಲೈವ್ ಆಗಿ ಗೈಸ್. ಓಕೆನಾ. ಆ್ಯಂಡ್ ಚಾನಲ್ಗೆ ಏನಾದರೂ ಒಂದು ಹೆಸರು ಬಂದಿದೆ ಈಗಲೇ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ಟು ಪಕ್ಕದಲ್ಲಿ ಇರೋ ಒಂದು ಬೆಲ್ ಬಟನ್ ಬರುತ್ತೆ. ಒಂದ್ಸಲ ಕ್ಲಿಕ್ ಮಾಡ್ಕೊಂಡು ಆಲ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಸಾಕು. ಇನ್ನು ಮುಂದೆ ಯಾವುದೊಂದು ವಿಡಿಯೋ ನಾನು ಅಪ್ಲೋಡ್ ಮಾಡಿದ್ರು ಕೂಡ ನಿಮ್ಗೆ ಟಕ್ಕಂತ ನೋಟಿಫಿಕೇಶನ್ ಇಂದ ವಿಡಿಯೋ ಬರುತ್ತೆ ಗೈಸ್. ಓಕೆನಾ. ಮೊಬೈಲ್ ಸ್ಕ್ರೀನ್ ಮೇಲೆ ಹೋಗೋಣ ಆ್ಯಂಡ್ ಎಲ್ಲನೂ ತಿಳ್ಕೊಳ್ಳೋಣ ಗೈಸ್. ಓಕೆನಾ. ಲೆಟ್ ಗೆಟ್ ಸ್ಟಾರ್ಟೆಡ್. ಗಾಯ್ಸ್ ಇವಾಗೇನಪ್ಪ ಅಂತಂದರೆ ಕಂಪ್ಲೀಟಾಗಿ YT ಸ್ಟುಡಿಯೋ ಆ್ಯಪ್ ಅನ್ನೋದು ನೋಡ್ತಾ ಇದ್ರೆ ನಾನು ಓಪನ್ ಅನ್ನೋದು ಮಾಡ್ತಾ ಇದ್ದೀನಿ. ಇಲ್ಲಿ ಕೆಳಗಡೆ ಕಾರ್ನರಲ್ಲಿ ಐಕನ್ ಇದೆ, ಸಿಂಪಲ್ ಆಗಿ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಏನಪ್ಪ ಅಂತಂದರೆ ಕಂಪ್ಲೀಟಾಗಿ ನಮಗೆ ಅಪ್ಲೈ ನಾವ್ ಬಟನ್ ಅನ್ನೋದು ಬಂದಿದೆ. ಓಕೆನಾ. ಸೊ ಇದು ಯಾವಾಗ ಬರುತ್ತೆ ಅಂತಂದ್ರೆ ನಿಮ್ಮೊಂದು ಚಾನಲಲ್ಲಿ 1,000 ಸಬ್ಸ್ಕ್ರೈಬರ್ಸು 4,000 ವಾಚ್ ಟೈಮ್ ಕಂಪ್ಲೀಟ್ ಆಗಿದ ನಂತರ ನಿಮಗೆ ಈ ಒಂದು ಆಪ್ಷನ್ ಅನ್ನೋದು ಬಂದ್ಬಿಡುತ್ತೆ. ಸಿಂಪಲ್ ಆಗಿ ಇಲ್ಲಿ ಅಪ್ಲೈ ನಾವ್ ಅಂತ ಇದೆಯಲ್ಲ, ಸಿಂಪಲ್ ಆಗಿ ಇದ್ರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನಿಮಗೆ 3 ಆಪ್ಷನ್ ಅನ್ನೋದು ಬಂದ್ಬಿಡುತ್ತೆ. ಇಲ್ಲಿ ಏನಪ್ಪ ಅಂದ್ರೆ ಫಸ್ಟ್ನೇ ದಿನಪ್ಪ ಅಂದ್ರೆ ನೀವು ಸ್ಟಾರ್ಟ್ ಅಂತ ಒಂದು ಬಟನ್ ಬರುತ್ತೆ. ಸಿಂಪಲ್ ಆಗಿ ಸ್ಟಾರ್ಟ್ ಮೇಲೆ ಒಂದ್ಸರಿ ನೀವು ಅದ್ರ ಮೇಲೆ ಕ್ಲಿಕ್ ಅನ್ನೋದು ಮಾಡ್ಕೋಬೇಕಾಗುತ್ತೆ. ಇಲ್ಲೇನಪ್ಪ ಅಂತಂದ್ರೆ ಯೂಟ್ಯೂಬ್ ರಿಲೇಟೆಡ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಬರುತ್ತೆ. ಈ ಒಂದು ಬಾಕ್ಸ್ ಮೇಲೆ ಟಿಕ್ ಮಾರ್ಕ್ ಮಾಡ್ಕೊಂಬಿಟ್ಟು ಇಲ್ಲೇನಪ್ಪ ಅಂತಂದರೆ ಆಕ್ಸೆಪ್ಟ್ ಮೇಲೆ ಒಂದ್ಸರಿ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಆಗಿದ ನಂತರ ಫಸ್ಟ್ನೇ ಸ್ಟೆಪ್ ಏನಪ್ಪ ಅಂತಂದ್ರೆ ನಮ್ಮದು ಕಂಪ್ಲೀಟ್ ಅನ್ನೋದು ಆಗೋಗುತ್ತೆ. ಸಿಂಪಲ್ ಆಗಿ ಮತ್ತೊಂದು ಸರಿ ಇಲ್ಲಿ ಸ್ಟಾರ್ಟ್ ಮೇಲೆ ಒಂದ್ಸರಿ ಕ್ಲಿಕ್ ಮಾಡ್ಕೊಳ್ಳಿ, ಎರಡನೇ ಸ್ಟೆಪ್. ಓಕೆನಾ. ಸೊ ಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ಈ ಒಂದು ಜಾಗದಲ್ಲಿ ಏನಪ್ಪ ಅಂತಂದ್ರೆ ನಿಮಗೆ 3 ಆಪ್ಷನ್ ಬಂದ್ಬಿಡುತ್ತೆ. ನಿಮ್ಮ ಹತ್ರ ಏನಾದರೂ ಫಸ್ಟ್ ಏನಾದರೂ ಗೂಗಲ್ ಅಕೌಂಟ್ ಏನಾದರೂ ಕ್ರಿಯೇಟ್ ಮಾಡಿದ್ದೀರಿ ಅಂತಂದ್ರೆ ಅಂದರೆ ಆಡ್ಸೆನ್ಸ್ ಅಕೌಂಟು. ಸೊ ನೀವೇನಪ್ಪ ಅಂತಂದ್ರೆ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಫಸ್ಟ್ನೇ ಆಪ್ಷನ್ ನೋಡ್ತಾರೆ, ಫಸ್ಟ್ನೇ ಆಪ್ಷನ್ ಎಸ್ ಐ ಹ್ಯಾವ್ ಎಕ್ಸಿಸ್ಟಿಂಗ್ ಆಡ್ಸೆನ್ಸ್ ಫಾರ್ ಅಂತ ಇರುತ್ತೆ, ಅದನ್ನು ಸೆಲೆಕ್ಟ್ ಅನ್ನೋದು ಮಾಡ್ಕೋಬೇಕಾಗುತ್ತೆ. ಇಲ್ಲಂತಂದ್ರೆ ನಾವು ಗೂಗಲ್ ಅಕೌಂಟೇ ಕ್ರಿಯೇಟ್ ಮಾಡಿಲ್ಲ ಅಂತಂದರೆ ಆಡ್ಸೆನ್ಸ್ ಅಕೌಂಟೇ ನಮ್ಮ ಹತ್ರ ಇಲ್ಲ ಅಂತಂದರೆ ನೀವು ಇಲ್ಲಿ ಮಧ್ಯದಲ್ಲಿ ಆಪ್ಷನ್ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಐ ಹ್ಯಾವ್ ನೀಡ್ ಟು ಕ್ರಿಯೇಟ್ ಒನ್ ಅಂತ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಸೊ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡಂತ ಡೈರೆಕ್ಟಾಗಿ ಏನಪ್ಪ ಅಂದರೆ ಇದು ಇನ್ನೊಂದು ಪೇಜ್ಗೆ ತೊಗೊಂಡೋಗುತ್ತೆ ಆಟೋಮೆಟಿಕ್ಕಾಗಿ. ಸೊ ನೀವು ಇಲ್ಲಿ ಏನು ಮಾಡೋಂಗಿಲ್ಲ. ಓಕೆನಾ. ಸೊ ಈ ಒಂದು ಜಾಗದಲ್ಲಿ ಏನಪ್ಪ ಅಂತಂದರೆ ನೀವು ಗೂಗಲ್ ಆಡ್ಸೆನ್ಸ್ ಅಕೌಂಟ್ ಕ್ರಿಯೇಟ್ ಮಾಡುವಾಗ ನಿಮ್ಮೊಂದು ಇಮೇಲ್ ಐ ಡಿ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳುತ್ತೆ. ನೀವು ಬೇಕಾದರೆ ಯಾವೊಂದು ಇಮೇಲ್ ಐ ಡಿ ಬೇಕಾದ್ರೆ ಸೆಲೆಕ್ಟ್ ಅನ್ನೋದು ಮಾಡ್ಕೋಬೋದು. ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಇಮೇಲ್ ಐ ಡಿ ಕೂಡ ಸೆಲೆಕ್ಟ್ ಮಾಡ್ಕೋಬೋದು. ಇಲ್ಲ ಅಂತಂದರೆ ಬೇರೆ ಒಂದು ಇಮೇಲ್ ಐ ಡಿ ಕೂಡ ನೀವು ಸೆಲೆಕ್ಟ್ ಅನ್ನೋದು ಮಾಡ್ಕೋಬೋದು. ನಾನು ಒಂದು ಇಮೇಲ್ ಐ ಡಿನ ಸೆಲೆಕ್ಟ್ ಅನ್ನೋದು ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಇವಾಗ ಏನಪ್ಪ ಅಂದರೆ ಕಂಪ್ಲೀಟಾಗಿ ಇನ್ನೊಂದು ಪೇಜ್ ಅನ್ನೋದು ಓಪನ್ ಆಗುತ್ತೆ. ಸೊ ಈ ಒಂದು ಜಾಗದಲ್ಲಿ ಏನಪ್ಪ ಅಂತಂದರೆ ನಿಮ್ಮ ಒಂದು ಕಂಟ್ರಿನೇ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನೋಡ್ತಾ ಇದ್ರೆ ಇಲ್ಲಿ ಕಂಟ್ರಿ ಅಂತ ಇರುತ್ತೆ. ಈ ಒಂದು ಜಾಗದಲ್ಲಿ ಕ್ಲಿಕ್ ಮಾಡಿಕೊಂಡು ನಮ್ಮ ಒಂದು ಇಂಡಿಯಾ ಅನ್ನೋದು ಇಲ್ಲಿ ಸೆಲೆಕ್ಟ್ ಅನ್ನೋದು ಮಾಡ್ಕೊಳ್ಳೋಣ. ಸೊ ಇಂಡಿಯಾ ನೋಡ್ತಾಯಿದ್ರೆ ಕಂಪ್ಲೀಟಾಗಿ ಸೆಲೆಕ್ಟ್ ಅನ್ನೋದು ಮಾಡ್ಕೊಂಡಿದ್ದೀನಿ. ಇಲ್ಲಿ ಸ್ವಲ್ಪ ಮೇಲೆ ಸ್ಕ್ರೋಲ್ ಮಾಡಿಕೊಂಡು ನಿಮಗೆ ಈ ಒಂದು ಬಾಕ್ಸ್ ಮೇಲೆ ನೋಡ್ತಿದ್ರೆ ಕೆಳಗಡೆ ಈ ಒಂದು ಬಾಕ್ಸ್ ಮೇಲೆ ಟಿಕ್ ಮಾರ್ಕ್ ಮಾಡ್ಕೊಂಡ್ಬಿಟ್ಟು ಇಲ್ಲೇನಪ್ಪ ಅಂತಂದರೆ ಸೆಟಪ್ ಅಕೌಂಟ್ ಅಂತ ಇರುತ್ತೆ. ಸಿಂಪಲ್ ಆಗಿ ಸೆಟಪ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಜಸ್ಟ್. ಓಕೆನಾ. ಸೊ ಈ ಥರ ಕ್ಲಿಕ್ ಮಾಡ್ಕೊಳ್ಳಿ ನಂತರ ಇನ್ನೊಂದು ಪೇಜ್ ಅನ್ನೋದು ಓಪನ್ ಆಗುತ್ತೆ. ನೀವೇನು ಮಾಡೋಂಗಿಲ್ಲ, ಸ್ವಲ್ಪ ವೇಟ್ ಮಾಡಿ. ಈ ಥರ ಪೇಜ್ ಓಪನ್ ಆಗಿದ್ದಾಗ ಇಲ್ಲೇನಪ್ಪ ಅಂತಂದ್ರೆ ನಿಮ್ಮ ಒಂದು ಬೇಸಿಕ್ ಇನ್ಫಾರ್ಮೇಷನ್ ಆಗಬೇಕಾಗುತ್ತೆ. ಅಂದರೆ ಬೇಸಿಕ್ ಇನ್ಫಾರ್ಮೇಷನ್ ಅಂತಂದರೆ ನಿಮ್ಮೊಂದು ಆಧಾರ್ ಕಾರ್ಡಲ್ಲಿ ಆಗಿರ್ಬೋದು, ಅಡ್ರೆಸ್ ಇರುತ್ತಲ್ವ. ಸೊ ನಿಮ್ಮ ಒಂದು ಡಾಕ್ಯುಮೆಂಟ್ಸಲ್ಲಿ ಏನು ಹೆಸರಿದೆಯೋ ಅದನ್ನೇ ಕಂಪ್ಲೀಟಾಗಿ ಡಾಕ್ಯುಮೆಂಟ್ಸಲ್ಲಿ ಹೆಂಗಿದೆ ಹೆಸರು, ನಿಮ್ಮೊಂದು ಆಧಾರ್ ಕಾರ್ಡಲ್ಲಿ ಅಡ್ರೆಸ್ ಏನಿದೆಯೋ, ಪಿನ್ ಕೋಡ್ ಏನಿದೆಯೋ, ಓಕೆನಾ, ಅದೆಲ್ಲನೂ ಅಷ್ಟು ಸೇಮ್ ಆ್ಯಸ್ ಇಟ್ ಆಗಿ ಇದೆಲ್ಲನೂ ಫಿಲ್ ಮಾಡ್ಕೋಬೇಕಾಗುತ್ತೆ. ಓಕೆನಾ. ಈ ಅಡ್ರೆಸ್ ನೋಡ್ಕೊಂಬಿಟ್ಟು ಆರಾಮಾಗಿ ಒಂದಿಲ್ಲ 2 ಸರಿ ಚೆಕ್ ಮಾಡ್ಕೊಂಬಿಟ್ಟು ನಿಮ್ಮೊಂದು ವೋಟರ್ ಗೌರ್ಮೆಂಟ್ ಐ ಡಿನಲ್ಲಿ ಏನು ಡಾಕ್ಯುಮೆಂಟ್ಸ್ ಅಡ್ರೆಸ್ ಇದೆಯೋ ಅದನ್ನು ನೀಟಾಗಿ ಫಿಲ್ ಅನ್ನೋದು ಮಾಡ್ಕೊಳ್ಳಿ. ಯಾವೊಂದು ಏರಿಯಾದಲ್ಲಿ ಇರ್ತೀರಾ ಆ್ಯಂಡ್ ನಿಮ್ಮೊಂದು ಪೋಸ್ಟ್ ಪಿನ್ ಕೋಡ್ ಏನು ಆ್ಯಂಡ್ ಯಾವೊಂದು ಊರಲ್ಲಿ ಇರ್ತೀರಾ. ಓಕೆನಾ. ಬೇಸಿಕ್ಲಿ ನಿಮ್ಮೊಂದು ಡಾಕ್ಯುಮೆಂಟ್ಸ್ ಇರುತ್ತಲ್ವ ಅದೇ ಒಂದು ಅಡ್ರೆಸ್ನ ಕಂಪ್ಲೀಟಾಗಿ ಈ ಒಂದು ಜಾಗದಲ್ಲಿ ಫಿಲ್ ಅನ್ನೋದು ಮಾಡ್ಕೊಳ್ಳಿ ಗೈಸ್. ಓಕೆನಾ. ಮತ್ತು ಗೈಸ್ ಎಲ್ಲನೂ ಅಷ್ಟು ಫಟಾಫಟಾಗಿ ನನ್ನ ಡಾಕ್ಯುಮೆಂಟ್ಸಲ್ಲಿ ಏನಿದೆಯೋ ಹೆಸರು ಅದೆಲ್ಲನೂ ಫಿಲ್ ಅನ್ನೋದು ಮಾಡ್ಕೊತೀನಿ ಗೈಸ್. ನೋಡ್ತಾರೆ ಕಂಪ್ಲೀಟಾಗಿ ಏನಪ್ಪ ಅಂತಂದ್ರೆ ನಾನು ಕಂಪ್ಲೀಟಾಗಿ ನನ್ನೊಂದು ಅಡ್ರೆಸ್ ಅನ್ನೋದು ಫಿಲ್ ಅನ್ನೋದು ಮಾಡ್ಕೊಂಡಿದ್ದೀನಿ. ನಾನು ಸೆಕ್ಯೂರಿಟಿಗೋಸ್ಕರ ನಾನು ಬ್ಲರ್ ಮಾಡಿದ್ದೀನಿ ಗೈಸ್. ಓಕೆನಾ. ಸೊ ನೀವೇನಪ್ಪ ಅಂದ್ರೆ ಲಾಸ್ಟಲ್ಲಿ ನಿಮಗೆ ಮೊಬೈಲ್ ನಂಬರ್ ಹಾಕೋಬೋದು, ಇಲ್ಲ ಅಂತಂದರೆ ಇಲ್ಲ ಆಪ್ಷನಲ್ ಅದು, ಬಟ್ ಹಾಕ್ಕೊಂಡ್ರೆ ನಿಮಗೆ ಒಳ್ಳೇದು ಗೈಸ್. ಓಕೆನಾ. ಸೊ ನೋಡ್ತಾ ಇದ್ರೆ ಕಂಪ್ಲೀಟಾಗಿ ಎಲ್ಲ ಒಂದೊಂದು ಸರಿ ಚೆಕ್ ಮಾಡ್ಕೊಳ್ಳಿ. ನೀವು ಕೂಡ ಏನಾದರೂ ಒಂದು ಸರಿ ಅಡ್ರೆಸ್ ಎಲ್ಲ ಹಾಕಿದ ನಂತರ ನಿಮ್ಮೊಂದು ಹೆಸರು ಏನಿದೆಯೋ ಅಡ್ರೆಸ್ ಕರೆಕ್ಟಾಗಿ ಹಾಕಿದ್ದೀರಾ, ಇಲ್ಲ ಪೋಸ್ಟ್ ಏನು ಆ್ಯಂಡ್ ಯಾವ ತಾಲೂಕು ಬರುತ್ತೆ ನಿಮ್ಮದು. ಓಕೆನಾ. ನೀಟಾಗಿ ಇನ್ನೊಂದು ಸರಿ ಚೆಕ್ ಮಾಡ್ಕೊಳ್ಳಿ. ಸೊ ಎಲ್ಲ ಕರೆಕ್ಟಾಗಿತ್ತು ಅಂತಂದರೆ ಆ್ಯಂಡ್ ಕೆಳಗಡೆ ನಿಮಗೆ ಸಬ್ಮಿಟ್ ಅಂತ ಇರುತ್ತೆ. ಸಿಂಪಲ್ಲಾಗಿ ಸಬ್ಮಿಟ್ ಮೇಲೆ ಒಂದು ಸರಿ ಕ್ಲಿಕ್ ಮಾಡ್ಕೊಳ್ಳಿ.
ಸೊ ಕ್ಲಿಕ್ ಮಾಡ್ಕೊಳ್ಳಿ ನಂತರ ಸಬ್ಮಿಟ್ ಮಾಡ್ಕೊಳ್ಳಿ ನಂತರ ಈ ಒಂದು ಜಾಗದಲ್ಲಿ ಏನಪ್ಪ ಅಂತಂದ್ರೆ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ನೀವು. ಸೊ ಈ ಥರ ಬಂದ್ಬಿಡುತ್ತೆ ನಿಮ್ಗೆ ನೋಡ್ತಾ ಇದ್ರೆ ಕಂಪ್ಲೀಟ್ ಆಗಿ ಏನಪ್ಪ ಅಂತಂದರೆ ರಿಡೈರೆಕ್ಟ್ ಟು ಯೂಟ್ಯೂಬ್ ಅಂತ ಬರುತ್ತೆ. ಓಕೆ ನೀವೇನು ಪ್ರೆಸ್ ಮಾಡೋಂಗಿಲ್ಲ ಇದರಲ್ಲಿ. ಓಕೆ ನೀವೇನು ಮಾಡಬೇಡಿ, ಆಟೋಮೆಟಿಕ್ಕಾಗಿ ಅದು ರಿಡೈರೆಕ್ಟ್ ಮಾಡ್ಕೊಳ್ಳುತ್ತೆ ನಿಮ್ಮ ಒಂದು YT ಸ್ಟುಡಿಯೋಗೆ. ನೋಡ್ತಾ ಇದ್ರೆ ಕಂಪ್ಲೀಟಾಗಿ ನಾನೇನು ಮಾಡೋಂಗಿಲ್ಲ, ಆಟೋಮೆಟಿಕ್ಕಾಗಿ ರಿಡೈರೆಕ್ಟ್ ಮಾಡ್ಕೊಂಡಿದ್ದೆ ಗೈಸ್. ಓಕೆನಾ ಸೊ ರಿಡೈರೆಕ್ಟ್ ಮಾಡ್ಕೊಳ್ಳಿ ನಂತರ ಈ ಒಂದು ಜಾಗದಲ್ಲಿ ಏನಪ್ಪ ಅಂತಂದರೆ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ, ಯಾಕಂದ್ರೆ ಪ್ರೋಸೆಸಿಂಗ್ ತೊಗೊಳ್ತದೆ. ಓಕೆನಾ ಸೊ ಈ ಒಂದು ಜಾಗದಲ್ಲಿ ಏನಪ್ಪ ಅಂದರೆ ಇದು ಕೂಡ ಸಬ್ಮಿಟ್ ಅನ್ನೋದು ನಾವು ಮಾಡಿಬಿಟ್ಟಿದ್ದೀವಿ ಇವಾಗ. ಓಕೆ ಎರಡನೇ ಸ್ಟೆಪ್ ಕೂಡ ಕಂಪ್ಲೀಟ್ ಮಾಡಿದ್ವಿ. ಇಲ್ಲಿ ನೋಡಿದ್ರೆ ನಿಮಗೆ ಇನ್ ಪ್ರೋಗ್ರೆಸ್ ಅಂತ ಬರುತ್ತಿದೆ ಗೈಸ್. ಓಕೆ ಇನ್ ಪ್ರೋಗ್ರೆಸ್ ಅಂತಂದರೆ ಇವಾಗ ನಮ್ಮ ಒಂದು ಯೂಟ್ಯೂಬಲ್ಲಿ ಯೂಟ್ಯೂಬ್ ಅವರು ಚೆಕ್ ಮಾಡ್ತಾರೆ ನಾವು ಹಾಕಿರೋಂಥ ಅಡ್ರೆಸ್ ಕರೆಕ್ಟ್ ಆಗಿದೆಯಾ ಅಥವಾ ಇಲ್ವಾ ಅಂತ ಚೆಕ್ ಮಾಡ್ತಾರೆ ಪಿನ್ ಟು ಪಿನ್. ಓಕೆನಾ ಸೊ ಚೆಕ್ ಮಾಡ್ಕೊಂಡ ನಂತರ ಇದು ಕೂಡ ಅಷ್ಟೇ ನಿಮಗೆ ಗ್ರೀನ್ ಟಿಕ್ ಬಂದುಬಿಡುತ್ತೆ ಗೈಸ್. ಓಕೆ ಎಲ್ಲ ಕರೆಕ್ಟ್ ಆಗಿರುತ್ತೆ ಅಂತಂದರೆ. ಆ್ಯಂಡ್ ಮೂರನೇ ಸ್ಟೆಪ್ ಏನಪ್ಪ ಅಂತಂದರೆ ಇದರಲ್ಲಿ ನೀವೇನು ಮಾಡೋಂಗಿಲ್ಲ, ಆಟೋಮೆಟಿಕ್ಕಾಗಿ ಎರಡನೇ ಸ್ಟೆಪ್ ಕಂಪ್ಲೀಟ್ ಆಗ್ತಾನೆ ನಿಮ್ಗೆ ಮೂರನೇ ಸ್ಟೆಪ್ ಏನಪ್ಪ ಅಂದರೆ ಆಟೋಮೆಟಿಕ್ಕಾಗಿ ಇದನ್ನು ಯೂಟ್ಯೂಬ್ ಅವರು ಚೆಕ್ ಮಾಡ್ತಾರೆ. ಓಕೆ ನೀನು ಯಾವ ಥರ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಾ ಇದೆಯಾ, ನಿನ್ನ ಒಂದು ಒರಿಜಿನಲ್ ಕಂಟೆಂಟಾ ಇಲ್ಲಾಂತಂದ್ರೆ ಯಾವುದಾದ್ರೂ ಬೇರೆ ಒಂದು ಸೋಷಿಯಲ್ ಮೀಡಿಯಾನ ಡೌನ್ಲೋಡ್ ಮಾಡ್ಕೊಂಡು ನಿನ್ನ ಅಕೌಂಟಲ್ಲಿ ಅಪ್ಲೋಡ್ ಮಾಡಿದೆಯಾ. ಓಕೆನಾ ಅದನ್ನು ಚೆಕ್ ಮಾಡ್ಕೊಂಬಿಟ್ಟು ನಿಮ್ಮೊಂದು ಚಾನಲ್ ಎಲ್ಲ ಕರೆಕ್ಟ್ ಆಗಿರುತ್ತೆ ಅಂತ ನಿಮ್ಮೊಂದು ಚಾನಲ್ ಮಾಡಿಬಿಡ್ತಾರೆ ಮೊನೆಟೈಸ್. ಓಕೆ ನಿಮ್ಗೆ ಮೇಲ್ ಮುಖಾಂತರ ತಿಳಿಸ್ಕೊಡ್ತಾರೆ ಗೈಸ್. ಓಕೆನಾ ಅಷ್ಟೇ ನಿಮ್ಮ ಕೆಲಸ, ನೀವೇನು ಮಾಡೋಂಗಿಲ್ಲ. ಇಲ್ಲಿ ನಿಮಗೆ ಒಂದು 24 hours ವೆಯ್ಟ್ ಮಾಡಬೇಕಾಗುತ್ತೆ ನೀವು. ಓಕೆನಾ 24 hours ವೆಯ್ಟ್ ಮಾಡ್ಕೊಳ್ಳಿ ನಂತರ ಇದು ಕೂಡ ಸಹ ಟಿಕ್ ಮಾರ್ಕ್ ಅನ್ನೋದು ಆಗಿಬಿಡುತ್ತೆ ಗೈಸ್. ಓಕೆನಾ ಸ್ವಲ್ಪ ಹೊತ್ತು ನಾವು ವೆಯ್ಟ್ ಮಾಡೋಣ ಗೈಸ್. ಓಕೆ ಸೊ ಫೈನಲಿ ಗೈಸ್ ನಾನು 10 hour 12 hour ವೆಯ್ಟ್ ಮಾಡ್ಕೊಳ್ಳಿ ನಂತರ ನಮ್ಮೊಂದು ಚಾನಲ್ ಆಗಿದೆ ಮೊನೆಟೈಸ್. ಓಕೆನಾ ಸೊ ನೋಡ್ತಾ ಇದ್ರೆ ಕಂಪ್ಲೀಟಾಗಿ ಈ ಥರ ಬಂದಾಗಿದೆ, ಡಾಲರ್ ಐಕನ್ ಕೂಡ ಬಂದಾಗಿದೆ. ಸೊ ಆದರೆ ನೀವು ಇಲ್ಲಿಂದ ಅರ್ನಿಂಗ್ ಮಾಡೋಕ್ಕಾಗಲ್ಲ. ಏನಕ್ಕಾಗಲ್ಲ ಅಂತಂದರೆ ನಿಮ್ಮೊಂದು ಚಾನಲ್ ಮೊನೆಟೈಸ್ ಆಗಿದ ನಂತರ ನಾವು ನಮ್ಮೊಂದು ವೀಡಿಯೋಸ್ಗಳಿಗೆ ಮ್ಯಾನ್ಯುವಲಿ ಆ್ಯಡ್ಸ್ಗಳನ್ನು ಆನ್ ಮಾಡಬೇಕಾಗುತ್ತೆ ಗೈಸ್. ಓಕೆನಾ ಆನ್ ಮಾಡಿದ್ರೆ ಆವಾಗ ನಿಮ್ಮೊಂದು ವೀಡಿಯೋಸ್ಗಳಿಗೆ ಆ್ಯಡ್ಸ್ ಬರುತ್ತೆ, ನಮಗೆ ಇಲ್ಲಿ ಅರ್ನಿಂಗ್ ಅನ್ನೋದಾಗುತ್ತೆ. ಅದು ಹೆಂಗೆ ಆನ್ ಮಾಡೋದು ಅಂತ ತಿಳಿಸ್ತೀನಿ. ಸಿಂಪಲಾಗಿ ಅರ್ನ್ ಐಕನ್ ಮೇಲೆ ಒಂದ್ಸರಿ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಆಗಿದ ನಂತರ ಈ ಒಂದು ಜಾಗದಲ್ಲಿ ನೋಡ್ತಾ ಇದ್ರೆ ನಿಮಗೆ ವಾಚ್ ಪೇಜ್ ಆ್ಯಡ್ಸ್ ಅಂತ ಇರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಟರ್ನ್ ಆನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಜಸ್ಟ್ ಓಕೆನಾ ಟರ್ನ್ ಆನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಂತರ ಸ್ವಲ್ಪ ಮೇಲೆ ಸ್ಕ್ರೋಲ್ ಮಾಡ್ಕೊಳ್ಳಿ ಆ್ಯಂಡ್ ಇಲ್ಲಿ ಟಿಕ್ ಮಾರ್ಕ್ ಮಾಡ್ಕೊಂಡ್ಬಿಟ್ಟು ಆಕ್ಸೆಪ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಜಸ್ಟ್ ಓಕೆನಾ ಸೊ ಆಕ್ಸೆಪ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇದು ಈ ಥರ ಬಂದಿದ್ದಾಗ ಈ ಒಂದು ಬಾಕ್ಸ್ ಮೇಲೆ ಟಿಕ್ ಮಾರ್ಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ಈ ಒಂದು ಜಾಗದಲ್ಲಿ ಏನಪ್ಪ ಅಂತ ಆಲ್ ಅಂತ ಇರುತ್ತಲ್ವ, ಆಲ್ ಅಂತಂದರೆ ನಮ್ಮೊಂದು ವೀಡಿಯೋಸ್ಗಳು ಎಷ್ಟಿದಾವೋ ಅದಕ್ಕೆಲ್ಲನೂ ಆ್ಯಡ್ಸ್ ಬರಬೇಕು. ಓಕೆನಾ ಸಿಂಪಲ್ ಆಗಿ ಆಲ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಮೊನೆಟೈಸ್ ಆಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಜಸ್ಟ್ ಓಕೆನಾ ಸೊ ಕ್ಲಿಕ್ ಆಗಿದ ನಂತರ ಇಲ್ಲಿ ನೋಡ್ತಾ ಇದ್ರೆ ವಾಚ್ ಪೇಜ್ ಆ್ಯಡ್ಸ್ ಅನ್ನೋದು ನಮಗೆ ಆನ್ ಅನ್ನೋದಾಗಿದೆ. ಅದೇ ಥರ ನಮಗೆ ಶಾರ್ಟ್ಸಲ್ಲಿ ಕೂಡ ಆ್ಯಡ್ಸ್ ಬೇಕು ಅಂತಂದರೆ ಇದೇ ಥರ ಸೇಮ್ ಕೂಡ ಇವಾಗ ಆನ್ ಮಾಡಿದ್ರೆ ಅದೇ ಥರನೇ ಸಿಂಪಲಾಗಿ ಟರ್ನ್ ಆನ್ ಮಾಡಿಬಿಟ್ಟು ಸೇಮ್ ಇದೇ ಥರ ಕೂಡ ಆನ್ ಅನ್ನೋದು ಮಾಡ್ಕೊಳ್ಳಿ ಸಿಂಪಲಾಗಿ. ಓಕೆನಾ ಆನ್ ಆಗಿದ್ರೆ ಏನಾಗುತ್ತೆ ಅಂದರೆ ನಮಗೆ ಶಾರ್ಟ್ ವೀಡಿಯೋಸ್ಗಳು ಕೂಡ ಆ್ಯಡ್ಸ್ ಅನ್ನೋದು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಗೈಸ್. ನೋಡ್ತಾ ನಮಗೆ ವಾಚ್ ಪೇಜಸ್ ಬಂತು, ಶಾರ್ಟ್ ವೀಡಿಯೋಸ್ಗಳು ಕೂಡ ಬಂದಾಯ್ತು ಗೈಸ್. ಓಕೆನಾ ನೀವು ಇಲ್ಲಿ ಸೂಪರ್ನು ಕೂಡ ಏನಾದರೂ ಆನ್ ಮಾಡ್ಕೋಬೇಕು ಅಂದ್ಕೊಂಡಿದ್ರೆ ಇದನ್ನು ಕೂಡ ಏನು ಮಾಡೋಂಗಿಲ್ಲ, ಸಿಂಪಲಾಗಿ ಅದ್ರ ಮೇಲೆ ಸೂಪರ್ ಮೇಲೆ ಒಂದ್ಸರಿ ಕ್ಲಿಕ್ ಮಾಡಿಕೊಂಡು ಸ್ವಲ್ಪ ಮೇಲೆ ಎತ್ತಂಗಿತ್ತಂದರೆ ಈ ಒಂದು ಬಾಕ್ಸ್ ಮೇಲೆ ಟಿಕ್ ಮಾರ್ಕ್ ಮಾಡ್ಕೊಂಬಿಟ್ಟು ಇಲ್ಲೇನಪ್ಪ ಅಂತಂದರೆ ಆಕ್ಸೆಪ್ಟ್ ಕೊಟ್ಬಿಟ್ರೆ ಸಾಕು, ಟರ್ನ್ ಆನ್ ಮಾಡಿಬಿಟ್ಟು ಅಷ್ಟೇ ಇದು ಕೂಡ ಅಷ್ಟೇ ಎನೇಬಲ್ ಅನ್ನೋದು ಆಗೋಗುತ್ತೆ ಗೈಸ್. ಸೊ ಎನೇಬಲ್ ಆಗಿದ ನಂತರ ನೀವೇನಾದರೂ ಲೈವ್ ಮಾಡಿದಾಗ ಏನಾದರೂ ಮಾಡುವಾಗ ನಿಮ್ಗೆ ಅಲ್ಲಿಂದ ಸೂಪರ್ ಟ್ಯಾಂಕ್ಸ್ ಏನಾದರೂ ಗಿಫ್ಟ್ ಆಗಿರ್ಬೋದು, ಏನಾದರೂ ಅಮೌಂಟನ್ನು ಸೆಂಡ್ ಮಾಡ್ತಾರೆ ಗೈಸ್. ಓಕೆನಾ ಸೊ ಗೈಸ್ ಫೈನಲಿ ನಮ್ಮೊಂದು ಚಾನಲ್ ಆಗಿದೆ ಮೊನೆಟೈಸ್. ಪ್ರೆಸೆಂಟ್ ನೋಡ್ತಾ ಇದ್ರೆ ಇವಾಗ ನಮ್ಮೊಂದು ಅಕೌಂಟಲ್ಲಿ $0 ಇದೆ. ಓಕೆನಾ ಸೊ 2 ದಿನ ಆದಮೇಲೆ ನಾವು ಚೆಕ್ ಮಾಡೋಣ ಗೈಸ್. ಓಕೆ ಸೊ ಫೈನಲಿ ಗೈಸ್ ಕಂಪ್ಲೀಟಾಗಿ 2 ದಿನ ಆಗಿದ ನಂತರ ನನಗೆ ನೋಡ್ತಾ ಇದ್ರೆ ಅರ್ನಿಂಗ್ ಅನ್ನೋದು ಆಲ್ರೆಡಿ ಸ್ಟಾರ್ಟ್ ಆಗಿದೆ YT ಸ್ಟುಡಿಯೋದಲ್ಲಿ. ಓಕೆನಾ ಸೊ 2 ದಿನ ಆಗಿದ ನಂತರ ನನಗೆ ಅರ್ನಿಂಗ್ ಅನ್ನೋದು ಇಲ್ಲಿ ಕಾಣಿಸ್ತಿದೆ YT ಸ್ಟುಡಿಯೋದಲ್ಲಿ. ಏನಕ್ಕಪ್ಪ ಅಂತಂದ್ರೆ ಅವರು ಕೂಡ ಚೆಕ್ ಮಾಡ್ತಾರೆ ಮ್ಯಾನ್ಯುವಲಿ ನಮ್ಮೊಂದು ವೀಡಿಯೋಸ್ಗಳಿಗೆ ಎಷ್ಟು ಆ್ಯಡ್ಸ್ ಬಂದಿದೆ ಎಷ್ಟಿಲ್ಲ ಅಂತಂದ್ರೆ. ಸೊ ಚೆಕ್ ಮಾಡ್ಕೊಂಬಿಟ್ಟು ಇಲ್ಲಿ ನೋಡ್ತಾರೆ ನಮಗೆ ಕಂಪ್ಲೀಟಾಗಿ ಅರ್ನಿಂಗ್ ಅನ್ನೋ ಶೋ ಆಗ್ತಿದೆ. $1.78 ಅನ್ನೋದು ಕಂಪ್ಲೀಟಾಗಿ ನನಗೆ ಬಂದಿದೆ. ಸೊ ಇದೇನಪ್ಪ ಅಂತಂದರೆ $10 ಆಗಬೇಕು. ನಿಮ್ಮೊಂದು YT ಸ್ಟುಡಿಯೋದಲ್ಲಿ ಏನಿದೆಯೋ ಇದು ಕಂಪ್ಲೀಟಾಗಿ $10 ಆಗಬೇಕು. ಓಕೆನಾ $10 ಆಗಿದ ನಂತರ ಇದೇನು ಮಾಡ್ತದೆ ಅಂತಂದರೆ ಯೂಟ್ಯೂಬ್ ಅವರು ಆವಾಗ ನಾವು ಮೊನೆಟೈಸೇಷನ್ ಅಪ್ಲೈ ಮಾಡುವಾಗ ನಾವು ಅಲ್ಲಿ ಕಂಪ್ಲೀಟಾಗಿ ಗೂಗಲ್ ಆ್ಯಡ್ಸೆನ್ಸ್ ಅಕೌಂಟನ್ನು ಕ್ರಿಯೇಟ್ ಮಾಡಿದಿರಲ್ವ ಒಂದು ಇಮೇಲ್ ID ಮುಖಾಂತರ. ಸಿಂಪಲಾಗಿ ನಿಮ್ಮೊಂದು ಗೂಗಲ್ ಆ್ಯಡ್ಸೆನ್ಸ್ ಅಕೌಂಟನ್ನು ಓಪನ್ ಅನ್ನೋದು ಮಾಡ್ಕೋಬೇಕಾಗುತ್ತೆ ಕ್ರೋಮ್ ಬ್ರೌಸರಲ್ಲಿ. ಓಕೆನಾ ಸಿಂಪಲಾಗಿ ಏನು ಮಾಡಂಗಿಲ್ಲ, ನೀವು ಕ್ರೋಮ್ ಬ್ರೌಸರ್ಗೆ ಬಂದುಬಿಟ್ಟು ಗೂಗಲ್ ಆ್ಯಡ್ಸೆನ್ಸ್ ಅಕೌಂಟ್ ಅಂತ ಸರ್ಚ್ ಮಾಡಿಬಿಟ್ಟು ಸಿಂಪಲಾಗಿ ಇಲ್ಲಿ ಲಾಗಿನ್ ಆಗಬೇಕಾಗುತ್ತೆ ಅಷ್ಟೇ. ಓಕೆನಾ ಸೊ ಲಾಗಿನ್ ಆಗಿದ ನಂತರ ಈ ಒಂದು ಜಾಗದಲ್ಲಿ ಏನಪ್ಪ ಅಂತ ನಮ್ಮೊಂದು YT ಸ್ಟುಡಿಯೋದಲ್ಲಿ $10 ಆಗಿದ ತಕ್ಷಣ ಏನಾಗುತ್ತೆ ಅಂದರೆ ಯೂಟ್ಯೂಬ್ ಅವರು ಕಂಪ್ಲೀಟಾಗಿ ಸೆಂಡ್ ಮಾಡ್ತಾರೆ ಗೂಗಲ್ ಆ್ಯಡ್ಸೆನ್ಸ್ ಅಕೌಂಟ್ಗೆ. ಅಂದರೆ ಇಲ್ಲೇ ನಿಮಗೆ ಕಾಣಿಸ್ಕೊಳ್ಳುತ್ತೆ. ಓಕೆನಾ ಸೊ ಇದು ಯಾವಾಗಪ್ಪ ಸೆಂಡ್ ಮಾಡ್ತಾರೆ ಅಂತಂದರೆ ತಿಂಗಳ ನಿಮ್ಗೆ 10ರಿಂದ 12ನೇ ತಾರೀಕು ಇಲ್ಲ 13ನೇ ತಾರೀಕು ನಿಮ್ಗೆ ತಿಂಗಳ ಗೂಗಲ್ ಆ್ಯಡ್ಸೆನ್ಸ್ ಅಕೌಂಟ್ಗೆ ಟ್ರಾನ್ಸ್ಫರ್ ಅನ್ನೋದು ಮಾಡ್ತಾರೆ ಯೂಟ್ಯೂಬ್ ಅವರು. ಓಕೆನಾ ಸೊ ಇದರಲ್ಲಿ ಏನಪ್ಪ ಅಂದರೆ ಕಂಪ್ಲೀಟಾಗಿ ಆ್ಯಡ್ ಆಗಿದ ನಂತರ ನಿಮಗೆ ಈ ಒಂದು ಜಾಗದಲ್ಲಿ ಇನ್ನೊಂದು ಆಪ್ಷನ್ ಬಂದ್ಬಿಡುತ್ತೆ, ನಿಮ್ಮೊಂದು ಆ್ಯಕ್ಷನ್ ಬಟನ್ ಅಂತ. ಓಕೆನಾ ಆ ಒಂದು ಆ್ಯಕ್ಷನ್ ಬಟನ್ ಬಂದಿದ ನಂತರ ನೀವು ಐಡೆಂಟಿ ವೆರಿಫಿಕೇಷನ್ ಮಾಡ್ಕೋಬೇಕಾಗುತ್ತೆ. ಓಕೆ ಐಡೆಂಟಿ ವೆರಿಫಿಕೇಷನ್ ಮಾಡ್ಕೊಳ್ಳಿದ ನಂತರ ಆವಾಗ ಆ ಒಂದು ಅಡ್ರೆಸ್ಗೆ ನಿಮ್ಮೊಂದು ಪಿನ್ ಕಳಿಸ್ಕೊಡ್ತಾರೆ. ಓಕೆನಾ ಆ ಒಂದು ಪಿನ್ ಕಳಿಸ್ಕೊಟ್ಟಿದ ನಂತರ ಆ ಒಂದು ಪಿನ್ ಅನ್ನೋದು ನಾವು ಇಲ್ಲಿ ಗೂಗಲ್ ಆ್ಯಡ್ಸೆನ್ಸಲ್ಲಿ ವೆರಿಫಿಕೇಷನ್ ಅನ್ನು ಮಾಡ್ಕೋಬೇಕಾಗುತ್ತೆ ಗೈಸ್. ಓಕೆನಾ ಸೊ ಆವಾಗ ವೆರಿಫಿಕೇಷನ್ ಆಗಿದ ನಂತರ ಆವಾಗ ನಮಗೆ ಇಲ್ಲಿ
ಬ್ಯಾಂಕ್ ಅಕೌಂಟ್ ಆ್ಯಡ್ ಮಾಡೋ ಡೀಟೇಲ್ಸ್ ಬಂದ್ಬಿಡುತ್ತೆ ಗೈಸ್ ಓಕೆನಾ. ಮ್ಯಾನೇಜ್ ಪೇಮೆಂಟ್ಸ್ ಅಂತ ಒಂದು ಆಪ್ಷನ್ ಬಂದ್ಬಿಡುತ್ತೆ. ಈ ಒಂದು ಜಾಗದಲ್ಲಿ ಕಂಪ್ಲೀಟಾಗಿ ನಿಮ್ಮ ಒಂದು ಬ್ಯಾಂಕ್ ಡೀಟೇಲ್ಸ್ ಅನ್ನೋದೇ ಆ್ಯಡ್ ಮಾಡಿಕೊಂಡ್ರೆ ಸಾಕು. ಇನ್ನು ಮಂತ್ಲಿ ಅದು ಏನು ಅರ್ನಿಂಗ್ ಆಗುತ್ತೋ ಅದೇನಪ್ಪ ಅಂದರೆ ಕಂಪ್ಲೀಟಾಗಿ ನಮ್ಮೊಂದು ಬ್ಯಾಂಕ್ ಅಕೌಂಟು ಕೂಡ ಟ್ರಾನ್ಸ್ಫರ್ ಅನ್ನೋದಾಗುತ್ತೆ ಗೈಸ್ ಓಕೆನಾ. ಆದರೆ ಫಸ್ಟಲ್ಲಿ ಏನಪ್ಪ ಅಂತಂದರೆ ನಮ್ಮೊಂದು ಗೂಗಲ್ ಆ್ಯಡ್ಸನ್ಸಲ್ಲಿ $100 ಆಗಬೇಕು, ಮಿನಿಮಮ್ $100 ಆದರೆ ಮಾತ್ರ ನಿಮಗೆ ಟ್ರಾನ್ಸ್ಫರ್ ಅನ್ನೋದು ಮಾಡ್ತಾರೆ ನಮ್ಮೊಂದು ಬ್ಯಾಂಕ್ ಅಕೌಂಟಿಗೆ ಓಕೆನಾ. ಸೊ ಈ ಒಂದು $100 ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. ನಿಮ್ಮೊಂದು ಚಾನಲಲ್ಲಿ ವೀಡಿಯೋಸ್ಗಳು ಎಷ್ಟು ಬರುತ್ತೆ, ನಿಮ್ಮೊಂದು ಆ್ಯಡ್ಸ್ ಎಷ್ಟು ಬರುತ್ತೋ, ವ್ಯೂಸ್ ಎಷ್ಟು ಬರುತ್ತೋ, ಸೊ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಗೈಸ್ ಓಕೆನಾ. ಸೊ ಇಲ್ಲ ಅಂತಂದರೆ ನೀವು ಒಂದೇ ತಿಂಗಳಲ್ಲಿ ನಮಗೆ $100 ಕಂಪ್ಲೀಟ್ ಮಾಡ್ಕೊಂಡ್ರೆ ನಿಮಗೆ ತಿಂಗಳ ಬಂದ್ಬಿಡುತ್ತೆ ಗೈಸ್ ಓಕೆನಾ. ಸೊ ಆದರೆ ಇಷ್ಟೆಲ್ಲ ಪ್ರಾಸೆಸಿಂಗ್ ಇದೆ ಯೂಟ್ಯೂಬಿನ ದುಡ್ಡು ಮಾಡೋದು. ಆ್ಯಂಡ್ ನಿಮಗೆಲ್ಲನೂ ಕಂಪ್ಲೀಟಾಗಿ ಅರ್ಥ ಆಯ್ತು ಅಂತ ಅಂದ್ಕೊಂಡಿದ್ದೀನಿ. ಏನಕ್ಕಪ್ಪ ಅಂತ ಅದು ಇವಾಗ ಇಷ್ಟು ವೀಡಿಯೋ ನೋಡಿದ್ರಲ್ಲ ಇದೆಲ್ಲನೂ ಅಷ್ಟೇ ನನ್ನೊಂದು ಚಾನಲ್ ಮೊನೆಟೈಸ್ ಆಗಿರೋದು ಓಕೆನಾ. ಸೊ ನಾನು ಮೊನೆಟೈಸ್ಗೆ ಅಪ್ಲೈ ಮಾಡಿದ್ದೆ, ಸೊ ಅದಕ್ಕೆ ನನ್ನೊಂದು ಚಾನಲ್ ಮೊನೆಟೈಸ್ ಅನ್ನೋದಾಗಿದೆ. ಇದೆಲ್ಲನೂ ಅಷ್ಟೇ ನಾನು ಅಪ್ಲೋಡ್ ಮಾಡಿದ್ದೀನಿ ನನ್ನೊಂದು ಚಾನಲ್ದು ಮೊನೆಟೈಸ್ ಓಕೆನಾ. ಸೊ ಮತ್ತು ಎಲ್ಲನೂ ಕಂಪ್ಲೀಟಾಗಿ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಆ ವಿಡಿಯೋ ಇಷ್ಟ ಆಯ್ತು ಅಂದರೆ ಖಂಡಿತವಾಗ್ಲೂ ಒಂದೇ ಒಂದು ಸಲ ಲೈಕ್ ಮಾಡ್ಬೋದು, ಇಲ್ಲಾಂದ್ರೂ ಕೂಡ ಡಿಸ್ಲೈಕ್ ಮಾಡ್ಬೋದು. ನಿಮ್ಮ ಅನಿಸಿಕೆ ನನಗೆ ಕಮೆಂಟ್ ಮಾಡಿ ತಿಳಿಸ್ಬೋದು. ಆ್ಯಂಡ್ ಯೂಟ್ಯೂಬ್ ಬಗ್ಗೆ ನಿಮ್ಗೆ ಏನೇ ಡೌಟ್ ಇರಲಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು 100% ರಿಪ್ಲೈ ಮಾಡ್ತೀನಿ ಗೈಸ್ ಓಕೆನಾ. ಮತ್ತು ಥ್ಯಾಂಕ್ ಯು ಫಾರ್ ವಾಚಿಂಗ್, ಬಾಯ್.